ಓಂ ಶ್ರೀ ವಾಸುದೇವಾಯ ನಮಃ. ಓಂ ಶ್ರೀ ಮಹಾಲಕ್ಷ್ಮೈ ನಮಃ. ವೀಕ್ಷಕರೇ, ಇಂದಿನ ಈ ಪವಿತ್ರ ಮಹಾ ಸಂಚಿಕೆಯನ್ನು ಆರಂಭಿಸುವ ಮುನ್ನ ಸಕಲ ಸಂಪತ್ತಿನ ಒಡತಿ, ದಾರಿದ್ರ್ಯ ನಾಶಿನಿಯಾದ ಮಹಾಲಕ್ಷ್ಮಿಯನ್ನು ಮತ್ತು ಮಹಾವಿಷ್ಣುವನ್ನು ಸ್ಮರಿಸುತ್ತಾ ಈ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ ಸ್ನೇಹಿತರೆ. ಓಂ ಕನಕದಾರೈ ನಮಃ ಎಂದು ಹೇಳಿಕೊಳ್ಳಿ. ತಾಯಿಯ ಕರುಣೆಯ ಬಂಗಾರದ ಹಣದ ಮಳೆ ನಿಮ್ಮ ಮನೆಯಲ್ಲೂ ಸುರಿಯಲಿ. ಮೊದಲನೆಯದಾಗಿ, ನಿಮಗೆ ಅನುಭವವಾಗಿದೆಯೇ? ನಾವು ಹಗಲು ರಾತ್ರಿ ಎನ್ನದೆ ಕಷ್ಟಪಟ್ಟು ದುಡಿಯುತ್ತೀವಿ, ಬೆವರು ಸುರಿಸುತ್ತೀರಿ. ಬರುವ ಹಣಕ್ಕೆ ದಾರಿ ಕಾಣುತ್ತದೆ, ಆದರೆ ಹೋಗುವ ಹಣಕ್ಕೆ ಲೆಕ್ಕವೇ ಸಿಗುವುದಿಲ್ಲ ಎಂದು ಚಿಂತೆ ಮಾಡುತ್ತಿರುತ್ತೀರಿ. ಮನೆಯಲ್ಲಿ ನೆಮ್ಮದಿ ಇಲ್ಲ ಎಂದು ಯೋಚಿಸುತ್ತಿರುತ್ತೀರಿ. ಹೌದು ಅಲ್ಲವೇ ಸ್ನೇಹಿತರೆ? ಅದಕ್ಕೆ ಒಂದು ಉಪಾಯ ಇದೆ. ನಮ್ಮ ಸನಾತನ ಧರ್ಮದಲ್ಲಿ ಎಂತಹ ದಟ್ಟ ದಾರಿದ್ರ್ಯವನ್ನಾದರೂ ಸುಟ್ಟು ಬಡವನ ಗುಡಿಸಲನ್ನು ಬಂಗಾರದ ಅರಮನೆಯನ್ನಾಗಿ ಮಾಡುವ ಒಂದು ದಿವ್ಯ ಮಂತ್ರವಿದೆ. ಅದೇ ಕನಕದಾರ ಸ್ತೋತ್ರ. ಹೆಸರೇ ಸೂಚಿಸುವಂತೆ ಕನಕ ಎಂದರೆ ಬಂಗಾರ, ದಾರ ಎಂದರೆ ಸುರಿಯುವುದು ಎಂದರ್ಥ. ಬಂಗಾರವು ಧಾರಾಕಾರವಾಗಿ ಸುರಿಯುವುದು ಎಂದರ್ಥ. ವೀಕ್ಷಕರೇ, ಕನಕದಾರ ಸ್ತೋತ್ರ ಹುಟ್ಟಿದ್ದು ಯಾವಾಗ ಎಂದು ತಿಳಿಯೋಣ ಸ್ನೇಹಿತರೆ. ಆಗ ಆದಿ ಶಂಕರಾಚಾರ್ಯರು ಇನ್ನೂ ಪುಟ್ಟ ಬಾಲಕ. ಅವರು ಭಿಕ್ಷಾಟನೆಗೆಂದು ಒಂದು ಬ್ರಾಹ್ಮಣರ ಮನೆ ಮುಂದೆ ಹೋಗುತ್ತಾರೆ. ಮನೆ ಮುಂದೆ ನಿಂತು ಭವತಿ ಭಿಕ್ಷಾಂದೇಹಿ, ತಾಯಿ ಭಿಕ್ಷೆ ನೀಡು ಎಂದು ಕೇಳುತ್ತಾರೆ. ಆ ಮನೆಯಲ್ಲಿದ್ದ ತಾಯಿ ಹೊರಗೆ ಬರುತ್ತಾರೆ. ಅವರ ಕಣ್ಣಿನಲ್ಲಿ ನೀರು ತುಂಬಿ ಬಂದಿತ್ತು, ಮುಖದಲ್ಲಿ ಹಸಿವಿತ್ತು. ಆ ಮನೆಯಲ್ಲಿ ಬಡತನ ತುಂಬಿತ್ತು. ಆ ಮನೆಯವರು ಉಪವಾಸವಿದ್ದರು. ಮನೆಯಲ್ಲಿ ಅಡಿಗೆ ಮಾಡಲು ಒಂದು ಹಿಡಿ ಅಕ್ಕಿಯೂ ಇರಲಿಲ್ಲ. ಅಯ್ಯೋ, ಮನೆಗೆ ಬಂದ ಸಾಧುವಿಗೆ ನೀಡಲು ನನ್ನ ಬಳಿ ಏನೂ ಇಲ್ಲವಲ್ಲ ಎಂದು ಮನೆ ಒಳಗೆಲ್ಲ ಹುಡುಕಾಡಿದಳು. ಏನೂ ಸಿಗಲಿಲ್ಲ. ಕೊನೆಗೆ ಹಿತ್ತಲಿನಲ್ಲಿ ಬಿದ್ದಿದ್ದ ಒಂದೇ ಒಂದು ಒಣಗಿದ ಹುಳುಕು ನೆಲ್ಲಿಕಾಯಿ ಸಿಕ್ಕಿತು. ಅವಳು ಬಹಳ ಸಂಕೋಚದಿಂದ, ದುಃಖದಿಂದ ಆ ನೆಲ್ಲಿಕಾಯಿಯನ್ನು ತಂದು ಬಾಲಶಂಕರರ ಜೋಳಿಗೆಗೆ ಹಾಕಿ, ಮಗು, ನನ್ನ ಹತ್ತಿರ ನಿನಗೆ ಕೊಡಲು ಇದೊಂದೇ ಇರುವುದು. ನನ್ನ ದೌರ್ಭಾಗ್ಯ ನೋಡು, ದಯವಿಟ್ಟು ಸ್ವೀಕರಿಸು ಎಂದು ಜೋರಾಗಿ ಅಳಲು ಶುರು ಮಾಡಿದಳು. ಆ ತಾಯಿಯ ಅಸಹಾಯಕತೆಯನ್ನು ಮತ್ತು ತ್ಯಾಗವನ್ನು ಕಂಡು ಬಾಲಶಂಕರರ ಹೃದಯ ಕರಗಿತು. ತನಗೆ ತಿನ್ನಲು ಇಲ್ಲದಿದ್ದರೂ ಕೈಗೆ ಸಿಕ್ಕಿದ್ದನ್ನು ದಾನ ಮಾಡಿದರು ಈ ತಾಯಿ ಎಂದು ಮರುಗಿದರು. ಬಾಲಶಂಕರರು ಅಲ್ಲೇ ನಿಂತು ಆಕಾಶದ ಕಡೆ ಮುಖ ಮಾಡಿ ಮಹಾಲಕ್ಷ್ಮಿಯನ್ನು ಸ್ತುತಿಸಲು ಆರಂಭಿಸಿದರು. ಅದೇ ಅಂಗಂಹರೆ ಪುಲಕಭೂಷಣಮಾಶ್ರಯಂತೀ ಭೃಂಗಾಂಗನೇವ ಮುಕುಳಾಭರಣಂ ತಮಾಲಾಂ. ಹೀಗೆ ಮುಂದುವರೆದು 18 ಶ್ಲೋಕಗಳನ್ನು ಪೂರ್ಣಗೊಳಿಸಿ ಹಾಡಿದರು. ಆಗ ಮಹಾಲಕ್ಷ್ಮಿ ಪ್ರತ್ಯಕ್ಷಳಾಗಿ ಅವಳು ಒಂದು ಕಠೋರ ಸತ್ಯವನ್ನು ಹೇಳಿದಳು. ಶಂಕರ, ನಾನು ಈ ಮನೆಗೆ ಬರುವುದಿಲ್ಲ. ಈ ಮಹಿಳೆ ಪೂರ್ವಜನ್ಮದಲ್ಲಿ ಯಾವ ದಾನವನ್ನೂ ಮಾಡಿಲ್ಲ. ಇವಳ ಹಣೆಬರಹದಲ್ಲಿ ಬಡತನವನ್ನು ಬರೆದಿದೆ. ಅವಳ ಕರ್ಮವನ್ನು ಮೀರಲು ಸಾಧ್ಯವಿಲ್ಲ. ಆಗ ಬಾಲಶಂಕರರು ತಾಯಿಯನ್ನು ಹೀಗೆ ಕೇಳಿಕೊಂಡರು. ತಾಯಿ ಲಕ್ಷ್ಮಿ, ಈ ಕ್ಷಣವನ್ನು ನೋಡು. ತನಗೆ ಏನೂ ಇಲ್ಲದಿದ್ದರೂ ತನ್ನಲ್ಲಿದ್ದ ಆ ಕೊನೆಯ ನೆಲ್ಲಿಕಾಯಿಯನ್ನು ಏನೂ ಸ್ವಾರ್ಥವಿಲ್ಲದೆ ನನಗೆ ದಾನ ನೀಡಿದ್ದಾರೆ. ಈ ತ್ಯಾಗಕ್ಕಿಂತ ದೊಡ್ಡ ಪುಣ್ಯ ಬೇಕೆ? ಅವಳ ಹಿಂದಿನ ಕರ್ಮಗಳೆಲ್ಲ ಈ ತ್ಯಾಗದ ಬೆಂಕಿಯಲ್ಲಿ ಸುಟ್ಟು ಹೋಯಿತು. ತಾಯಿ, ನೀನು ಈಗಲೇ ಅನುಗ್ರಹ ಮಾಡು ತಾಯಿ ಎಂದರು. ಆಗ ಲಕ್ಷ್ಮೀದೇವಿಯು ಬಾಲಶಂಕರರ ಭಕ್ತಿ ಮತ್ತು ಆ ತಾಯಿಯ ತ್ಯಾಗವನ್ನು ಕಂಡು ಆ ಕ್ಷಣವೇ ಆಕಾಶದಲ್ಲಿ ಕಾರ್ಮೋಡಗಳು ಕವಿದವು. ಗುಡುಗು ಸಿಡಿಲಿನ ಬದಲು ಆ ಬಡತಾಯಿಯ ಮನೆಯ ಮೇಲೆ ಚಿನ್ನದ ನೆಲ್ಲಿಕಾಯಿ ಮಳೆ ಸುರಿಯಿತು. ಆ ಬಡತನ ಕ್ಷಣದಲ್ಲಿ ಮಾಯವಾಯಿತು. ಆ ತಾಯಿಯ ಗುಡಿಸಲು ಬಂಗಾರದ ಅರಮನೆಯಾಯಿತು ಸ್ನೇಹಿತರೆ.
ಸ್ನೇಹಿತರೆ, ನಮಗೂ ಈ ಥರ ಸ್ವಲ್ಪವಾದರೂ ಆ ತಾಯಿಯ ಅನುಗ್ರಹ ಬರಬೇಕು ಅಂದರೆ ನಾವು ಈ 3 ಅಂಶಗಳನ್ನು ಈ ಕಲಿಯುಗದಲ್ಲಿ ಅನುಸರಿಸಲೇಬೇಕು ಸ್ನೇಹಿತರೆ. ಅದ್ಯಾವುದು ಅಂದರೆ 1ನೇ ಅಂಶ ತ್ಯಾಗ ಮತ್ತು ದಾನ. ಕಲಿಯುಗದಲ್ಲಿ ತ್ಯಾಗ ಮತ್ತು ದಾನ ತುಂಬ ಮುಖ್ಯ. ಈ ಕಲಿಯುಗದಲ್ಲಿ ಜನರು ಏನು ತಿಳಿಯುತ್ತಾರೆ ಅಂದರೆ, ನನ್ನ ಹತ್ತಿರವೇ ದುಡ್ಡಿಲ್ಲ, ನಾನು ಹೇಗೆ ದಾನ ಮಾಡಲಿ, ಮೊದಲು ನನಗೆ ಸಿಗಲಿ ಆಮೇಲೆ ನೋಡೋಣ ಎಂದು ಜಿಪುಣತನ ಮಾಡುತ್ತಾರೆ. ನಾವು ಬೇಕಾದದ್ದನ್ನು ಇಟ್ಟುಕೊಂಡು ಸ್ವಲ್ಪವಾದರೂ ದಾನ ಮಾಡೋಣ ಸ್ನೇಹಿತರೆ. ಯಾರು ಕೊಡುವ ಗುಣ ಬೆಳೆಸುತ್ತಾರೆಯೋ ಅವರಿಗೆ ಸಂಪತ್ತು ಹರಿದು ಬರಲೇಬೇಕು. ಇದು ಕನಕಧಾರೆಯ ಮೊದಲ ಪಾಠ. 2ನೇ ಅಂಶ ಲಕ್ಷ್ಮಿ ಆಕರ್ಷಣೆ ಮತ್ತು ಸ್ವಚ್ಛತೆ. ಕನಕಧಾರಾ ಸ್ತೋತ್ರದಲ್ಲಿ ಲಕ್ಷ್ಮಿಯನ್ನು ವರ್ಣಿಸುವಾಗ ಅವಳ ಸೌಂದರ್ಯ ಮತ್ತು ಸ್ವಚ್ಛತೆಯ ಬಗ್ಗೆ ವರ್ಣಿಸಿದ್ದಾರೆ. ಲಕ್ಷ್ಮಿ ಎಂದರೆ ಬರೀ ಹಣವಲ್ಲ, ಶುಚಿತ್ವ, ಸ್ವಚ್ಛತೆ. ಲಕ್ಷ್ಮಿ ಎಲ್ಲಿ ವಾಸ ಮಾಡುತ್ತಾಳೆ ಗೊತ್ತೇ? ಎಲ್ಲಿ ಕಸ ಇರುವುದಿಲ್ಲವೋ, ಎಲ್ಲಿ ಎಲ್ಲವೂ ಅಚ್ಚುಕಟ್ಟಾಗಿ ಇರುತ್ತದೆಯೋ ಅಲ್ಲಿ ಲಕ್ಷ್ಮಿಯ ವಾಸ ಇದ್ದೇ ಇರುತ್ತದೆ ಸ್ನೇಹಿತರೆ. ಪ್ರತಿದಿನ ಬೆಳಗ್ಗೆ ಹೀಗೆ ಮಾಡಿ. ಬೆಳಗ್ಗೆ ಎದ್ದ ತಕ್ಷಣ ಮನೆಯ ಮುಖ್ಯ ದ್ವಾರವನ್ನು ಶುಚಿಗೊಳಿಸಿ ಅಲ್ಲಿ ರಂಗೋಲೆ ಇಟ್ಟು ಅರಿಶಿನ, ಕುಂಕುಮ, ಹೂಗಳಿಂದ ಅಲಂಕರಿಸಿ. ಅದು ಲಕ್ಷ್ಮಿ ಬರುವ ದಾರಿ. ನಂತರ ಆ ಮನೆಯ ಗೃಹಿಣಿಯು ಶುಭ್ರವಾದ ಹರಿಯದ ಬಟ್ಟೆ ಉಟ್ಟು ಅಲಂಕಾರ ಮಾಡಿಕೊಳ್ಳಿ. ಗೃಹಿಣಿಯೇ ಆ ಮನೆಯ ಲಕ್ಷ್ಮಿ, ಮಹಾಲಕ್ಷ್ಮಿ. ಗೃಹಿಣಿ ಕಳೆಗುಂದಿದರೆ ಮನೆಯ ಐಶ್ವರ್ಯವೂ ಕಳೆಗುಂದುತ್ತದೆ. ಮನೆಯಲ್ಲಿ ಸಾಂಬ್ರಾಣಿ, ಸುಗಂಧ ಬತ್ತಿಯ ಸುವಾಸನೆ ಇರಲಿ. ಸುವಾಸನೆಗೆ ಲಕ್ಷ್ಮಿಯು ಆಕರ್ಷಿತಳಾಗುತ್ತಾಳೆ. ಇನ್ನು 3ನೇ ಅಂಶ ಸಾಯಂಕಾಲದ ಪ್ರಾರ್ಥನೆ. ಸೂರ್ಯನು ಮುಳುಗುವ ಸಮಯ, ಲಕ್ಷ್ಮಿಯು ಸಂಚಾರ ಮಾಡುವ ಸಮಯ. ಸುಮಾರು 6ರಿಂದ 6:30. ಆ ಸಮಯದಲ್ಲಿ ದೇವರ ಮುಂದೆ ಮತ್ತು ತುಳಸಿ ಮುಂದೆ ದೀಪಗಳನ್ನು ಹಚ್ಚಿ ನಂತರ ಕನಕಧಾರಾ ಸ್ತೋತ್ರವನ್ನು ಹೇಳಿ, ಅಥವಾ ನಿಮ್ಮ ಮೊಬೈಲ್ನಲ್ಲಿ ಅಥವಾ ಸ್ಪೀಕರ್ ಆನ್ ಮಾಡಿ ಕನಕಧಾರಾ ಸ್ತೋತ್ರವನ್ನು ಪ್ಲೇ ಮಾಡಿ. ಆ ಸ್ತೋತ್ರದಿಂದ ನಿಮ್ಮ ಮನೆಯ ದಾರಿದ್ರ್ಯ ಮತ್ತು ನಕಾರಾತ್ಮಕ ಶಕ್ತಿಗಳನ್ನು ಓಡಿಸುತ್ತದೆ. ಕಣ್ಣು ಮುಚ್ಚಿ ಆ ಸ್ತೋತ್ರವನ್ನು ಭಕ್ತಿಯಿಂದ ಕೇಳಿ ಮತ್ತು ಆ ತಾಯಿಯನ್ನು ಭಕ್ತಿಯಿಂದ ಬೇಡಿಕೊಳ್ಳಿ. ನಿರಂತರವಾಗಿ ಈ ಅಭ್ಯಾಸ ಇರಲಿ. ಇದನ್ನು 1 ಮಂಡಲ ಮಾಡಿ. 1 ಮಂಡಲ ಎಂದರೆ 48 ದಿನ ಎಂದರ್ಥ. ಹೀಗೆ 48 ದಿನ ಮಾಡಿ ನೋಡಿ ಸ್ನೇಹಿತರೆ. ಮನೆಯಲ್ಲಿ ಶಾಂತಿ, ನೆಮ್ಮದಿ, ಆರೋಗ್ಯ, ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ. ಲಕ್ಷ್ಮಿಯ ಅನುಗ್ರಹ ಸಿಗುತ್ತದೆ. ಬಡತನ ಗುಡಿಸಲನ್ನು ಅರಮನೆಯ ಹಾಗೆ ಮಾಡುವ ಶಕ್ತಿ ಈ ಸ್ತೋತ್ರಕ್ಕಿದೆ. ಬೇಕಾಗಿರುವುದು ನಿಮ್ಮ ಶ್ರದ್ಧೆ ಮತ್ತು ತಾಳ್ಮೆ ಮಾತ್ರ. ನಿಮ್ಮ ಇಷ್ಟಾರ್ಥ ಸಿದ್ಧಿಯಾಗಲಿ. ಈ ತಾಯಿ ಲಕ್ಷ್ಮಿಯ ಅನುಗ್ರಹ ನಿಮ್ಮ ಮೇಲೆ ಸದಾ ಇರಲಿ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋ ಶೇರ್ ಮಾಡಿ ಸ್ನೇಹಿತರೆ. ನಿಮ್ಮ ಮನೆಯ ಆ ಲಕ್ಷ್ಮಿ ಅನುಗ್ರಹಕ್ಕಾಗಿ ನನ್ನ ಈ ಚಿಕ್ಕ ಪ್ರಯತ್ನ ಸ್ನೇಹಿತರೆ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಈ 3 ಅಂಶಗಳನ್ನು ಪಾಲಿಸಿ ಆ ತಾಯಿ ಲಕ್ಷ್ಮಿಯ ಅನುಗ್ರಹ ನಿಮಗೆ ಸಿಗಲಿ ಸ್ನೇಹಿತರೆ. ಧನ್ಯವಾದಗಳು. ಈ ವಿಡಿಯೋ ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ.